ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗ್ ಕಂಪ್ಲೀಟು ನಮ್ಮ ಮನೆಯವರು ಮತ್ತು ಮಗಳು ಇಬ್ಬರು ಸೇರ್ಕೊಂಡು ಕಂಪ್ಲೀಟ್ ವ್ಲಾಗ್ ಮಾಡಿದ್ದಾರೆ. ನನಗೆ ನಾನ್ ವೆಜ್ ಮಾಡೋಕ್ಕೆ ಬಿಟ್ಟಿಲ್ಲ, ಅವರೇ ಮಾಡ್ತೀನಿ ಅಂತ ಕಂಪ್ಲೀಟ್ ಮಾಡಿದ್ದಾರೆ. ಇದಕ್ಕೆ ಯಾವುದೇ ರೀತಿ ವಾಯ್ಸ್ ಓವರ್ ಕೊಟ್ಟಿಲ್ಲ, ಡೈರೆಕ್ಟಾಗಿ ಹಾಗೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವಾಗ ಈರುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಹಾಕ್ಕೊಂಡು ಒಂದು ಗ್ರೀನ್ ಕಲರ್ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ. ಇದು ಬಂದ್ಬಿಟ್ಟು ಚಿಕನ್ಗೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಇಟ್ಕೊಳ್ಳೋದಕ್ಕೆ ಇದು ನಾವು ಸ್ಪೆಷಲಾಗಿ ಆ್ಯಡ್ ಆನ್ ಮಾಡ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಖಾರದ ಪುಡಿ ಸಪ್ರೇಟಾಗಿ ಆ್ಯಡ್ ಮಾಡ್ಕೊಳ್ತೀವಿ. ಇನ್ನು ಫ್ರೈ ಒಂದು ಅಪ್ಪ ಮಗಳು ಮಾಡ್ತಾಯಿದ್ದಾರೆ. ಇವಾಗ ಫಸ್ಟು ಸ್ಟವ್ ಹಚ್ಬೇಕು. ಎಲ್ಲ ತಿರುಗಿ ಏನು ಮಾಡಬೇಕು? ಫಸ್ಟು ಸ್ಟವ್ ಹಚ್ಬೇಕು. ಆಮೇಲೆ ಏನು ಹಾಕ್ಬೇಕು? ಎಣ್ಣೆ ಹಾಕ್ಬೇಕು. ಇವತ್ತಿನ ಡಿಶ್ಶು ಅಪ್ಪ ಮಗಳು ಇಬ್ರು ಸೇರ್ಕೊಂಡು ಫ್ರೈ ಮಾಡ್ತವ್ರೆ. ಅದಿನ್ನು ಕಾದೆ ಇಲ್ಲ, ಆಗ್ಲೇ ಹಾಕ್ಬಿಟ್ರು ಎಣ್ಣೆಗೆ ಸಾಸಿವೆನ. ಎಣ್ಣೆ ಕಾಯ್ದೆ ಹಾಕಿದ್ದೀರಾ, ಅದಿನ್ನು ಚಿಟಪಟ ಅನ್ನಕ್ಕೂ ಶುರು ಆಗಿಲ್ಲ. ಇವಳೊಂದು ಬಾಲ ಈಗ ಅವ್ರ ಅಪ್ಪನ ಜೊತೆಗೆ ಮಾಡಕ್ಕೆ. ಎಷ್ಟು ಹೈಟ್ ಆಗ್ಬಿಟ್ಟಿದ್ಯಾ ಸನ್ನಿಧಿ ನೀನು? ಅಯ್ಯೋ, ಅಪ್ಪಂಗಿಂತ ಉದ್ದ ಆಗ್ಬಿಟ್ಟಿದ್ಯಾ ನೋಡು. ವಾವ್, ಇನ್ನು ಉದ್ದನೇ ಇದೆಯಾ? ಟರ್ನ್ ದಿಸ್ ಸೈಡ್, ಈ ಕಡೆ ತೋಡು. ಅಯ್ಯೋ, ಅಪ್ಪಂಗಿಂತ ಉದ್ದ ಆಗ್ಬಿಟ್ಟಿದ್ಯಲ್ಲ ನೀನು. ಇವತ್ತು ಅಪ್ಪ ಮಗಳು ಸೇರ್ಕೊಂಡು ಇಬ್ರು ಫ್ರೈ ಮಾಡ್ತಾವ್ರಿ. ಚಿಕನ್ ಫ್ರೈ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸಾಸಿವೆ ಒಗ್ಗರಣೆಗೆ ಹಾಕೊಂಡಿದ್ದಾರೆ. ಸೊ ಈ ಆಲ್ರೆಡಿ ರೈಸ್ ಇಟ್ಟಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ, ಸಾಕು. ಇವತ್ತೇನು ಫ್ರೈ ಅಂತೂ ಸೂಪರ್ ಆಗಿರುತ್ತೆ ಅಲ್ವಾ ಸನ್ನಿಧಿ? ಏನಾಗ್ತೆ? ಬೆಳ್ಳುಳ್ಳಿ. ಇವತ್ತು ನೋಡಿ 3 ಜನ ಮಾಡ್ತಿದ್ದೀವಿ ಅಡುಗೆನ. ಏನಾಗ್ತಿದ್ದೀರ ಇವಾಗ? ಖಾರದ ಪುಡಿ. ಅದಿನ್ನೂ ಹುರ್ದೇ ಇಲ್ಲ, ಹಂಗೆ ಹಾಕ್ಬಿಡೋದಾ? ಇವತ್ತು ನೋಡಿ ಅಪ್ಪ ಮಗಳು ಫ್ರೈ ಮಾಡ್ತಾವ್ರೆ. ಸನ್ನಿಧಿನ ಎಲ್ಲ ಖಾಲಿ ಮಾಡ್ಬಿಡ್ತಾಳೆ ಅದೇನಪ್ಪ? ಈಗ ಏನಾಗ್ತಿದ್ಯಪ್ಪ ಸಣ್ಣ? ಕೊತ್ಮರಿ. ಏನಾಗ್ತಿದ್ಯಾ? ಕೊತ್ಮರಿ. ಸಾಂಬಾರ್ ಮಾಡ್ಬೇಕು. ಮೆಣಸು ಬೇಡ ರೀ, ಟೇಸ್ಟ್ ಚೇಂಜ್ ಆಗುತ್ತೆ. ಗೈಸ್, ಜೀರಿಗೆ ಹಾಕ್ತಾರ ಯಾರಾದ್ರೂ ಚಿಕನ್ಗೆ? ಏರಿದ ತುಂಬೆ ಹಾಕಿದ್ದೀನಲ್ಲ. ಅಪ್ಪ ಅಷ್ಟೊಂದು ಬೇಡ ಅಪ್ಪ. ಇಷ್ಟರಲ್ಲಿ
ಒಂದು ನಿಮಿಷ ಕೊಡು. ಆಯ್ತು ಏನು ಮಾಡವ. ಟೇಸ್ಟ್ ಮಾಡ್ದೆ ಆಲ್ರೆಡಿ ನೀನು? ಯಾವತ್ತು? ಇವಾಗ ಚಿಕನ್ ಸಾಂಬಾರ್ ಮಾಡಕ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವರಿಬ್ರು ಒಳಗಡೆ ಬಂದಿರೋದು ಇವತ್ತು ಕೆಲ್ಸನೇ ಆಗಿಲ್ಲ. ನಿಮ್ದಾದ್ಮೇಲೆ ನಾನು ಇಡ್ತಿದ್ದೀನಿ ಇವಾಗ. ಫಿನಿಶ್ ಅಂತ ಬಿಡು. ಚೆನ್ನಾಯ್ತಾ? ಹಾ, ಉಪ್ಪು ಹಾಕಿದ್ರ ಹೋಗ್ಲಿ? ಹಾ, ಆಗ್ತಾ? ಸರಿ, ಜಾಗ ಖಾಲಿ ಮಾಡಿ ಈಗ ಇಬ್ರುವೆ. ಚಲೆ ಜಾವ್ ಮೀ. ಹಾ, ನೀನ್ ಮಾಡ್ತೀಯಾ? ಏನ್ ಸಾಂಬಾರ್ ಮಾಡಕ್ ಬರುತ್ತಾ ನಿಂಗೆ? ಆಯಿಲ್ ಬಯ್ಯ ಐತೆ, ಹಾಕು ಬೇಗ. ಹಾಕು ತೊಡೋದಲ್ಲ. ಇವತ್ತು ನಾನು ಅಡುಗೆ ಮಾಡ್ದಂಗೆ ಇಲ್ಲ ನೋಡಿ. ಸುಮ್ಮನೆ ನೋಡ್ಕೊಂಡು ನಿಂತ್ಕೊಬೇಕು ಅನಿಸಿದೆ. ಮಾಡಕ್ಕೆ ಬಿಡ್ತಾ ಇಲ್ಲ ಅವ್ರು, ಅವರೇ ಮಾಡ್ತಾವ್ರೆ. ಅಮ್ಮ ನಾನು ಮಾಡ್ತೀನಿ ಗೋಲ್ಡ್ ಸಿಟ್ಟು ಅಂತ ಹೇಳ್ತಾವಳೆ. ಏನೇ ಸುಂದ್ರಿ? ಹೋಗಿ ಕುತ್ಕೋಬೇಕಾ? ಬಿಡವ. ಇವಾಗ ರುಬ್ಬಿದೀನಲ್ಲ ಗ್ರೀನ್ ಮಸಾಲ, ಅದನ್ನ ಇವಾಗ ಚಿಕನ್ಗೆ ಹಾಕ್ತಾ ಇದ್ದೀನಿ. ಹಾಕು. ಖಾರದ ಪುಡಿ ಮತ್ತು ಧನಿಯನ್ನು ಆ್ಯಡ್ ಮಾಡಿಲ್ಲ, ಬರೀ ಗ್ರೀನ್ ಇರಲಿ ಅಂತ ಫಸ್ಟ್ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಅಂತೆ. ಏನ್ ಮಿಕ್ಸ್ ಮಿಕ್ಸ್ ಮಾಡಿ ಏನ್ ಮಿಕ್ಸ್? ಇವಾಗ ಗ್ರೀನ್ ಮಸಾಲ ರುಬ್ಬಿದ್ದೀನಲ್ಲ, ಅದಕ್ಕೇನೆ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ 2 ಸ್ಪೂನು, ಹಾಗೆ 1.5 ಸ್ಪೂನು ಧನಿಯಾ ಪುಡಿ. ಈಗ ಇದನ್ನ ರುಬ್ಕೊಳ್ತೀನಿ. ಒಂದು ಸಣ್ಣ ಅಳಿಲು ಸೇವೆ, ಅಳಿಲು ಸೇವೆ ಇದು.
ಬಿಡ ನೋಡೋಣ ಆಗಿದೆ ಅಂತ. ಖಾರ ರುಬ್ಬಿದೀವಿ. ಈಗ ತಗೊಂಡ್ಬಿಟ್ಟು ಚಿಕನ್ನು ಮಾಡಿದಾರಲ್ಲ ಅದಕ್ಕೆ ಹಾಕ್ಬಿಡೋದು. ಇಷ್ಟು ಪೇಷನ್ಸಿಂದ ನಾನು ಚಿಕನ್ ಫ್ರೈ ಮಾಡಲ್ಲ, ಅದಕ್ಕೆ ನಮ್ಮನೆಯವ್ರಿಗೆ ಕೊಡ್ತೀನಿ. ಚಿಕನ್ ಫ್ರೈ ಮಾತ್ರ ಅವರೇ ಮಾಡ್ತಾರೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಚಿಕನ್ಗೆ ಸಾಂಬಾರು ಒಗ್ಗರಣೆ ಹಾಕಿದ್ದೀವಿ. ಹಸಿ ಮಸಾಲನ್ನ ರುಬ್ಬಿರೋ ಕಾರಣ ಇದಕ್ಕೆ ಹಾಕ್ಕೊಳ್ತೀನಿ. ಹಾಂ, ಮಿಕ್ಸ್ ಮಾಡು. ನೋಡಿ ಒಳ್ಳೆ ಮಿಕ್ಸ್ ಮಾಡ್ತಾ ಇರೋದು ನಮ್ಮ ಚಿಂಟು. ಚಿಂಟು ಪಂಟು, ಚಿಂಟು ಪಂಟು, ಚಿಂಟು ನಾಳೆ ಸ್ಕೂಲು, ನಾಳೆ ಸ್ಕೂಲು. ಮಾರ್ನಿಂಗ್ ಬೇಗ ನೋಡ್ಬೇಕು. ನೀವು ಅಷ್ಟೇ. ನಿಮ್ಮಲ್ಲಿ 8-9 ಗಂಟೆ ತನಕ ಮಂಕಳಂಗಿಲ್ಲ. ಖಾರ 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 ರುಬ್ಬಿದ್ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಕಾಯಿಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರೋಕ್ಕೆ, ಸ್ವಲ್ಪ ಥಿಕ್ನೆಸ್ ಬರೋಕ್ಕೆ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಪೇಸ್ಟ್ ಮಾಡ್ಕೊಳ್ತೀನಿ. ಒಬ್ಬೊಬ್ಬರು ಟೊಮೊಟೊ ಆ್ಯಡ್ ಮಾಡ್ತಾರೆ, ನಾನು ಒಗ್ಗರಣೆಗೆ ಹಾಕೊಂಡ್ಬಿಟ್ಟಿದ್ದೀನಿ, ಆಪ್ಷನ್ನು. ಇವಾಗ ಕಾಯಿಗೆ ಗಸಗಸೆ ಹಾಕ್ಕೊಂಡು ರುಬ್ಕೊಳ್ತೀನಿ. ಈಗ ಕಾಯಿ ರುಬ್ಕೊಂಡಿದ್ದೀವಿ. ಏನಿದು ಏನದು? ಇದು ಹಾಗಲಕಾಯಿ ಫ್ರೈ. ಹಾಗಲಕಾಯಿ ಫ್ರೈ ಯಾವಾಗ ಮಾಡಿದ್ರಿ? ಈಗ ಖಾರ ಎಲ್ಲ ಆದಮೇಲೆ ಕಾಯಿ ಲಾಸ್ಟಲ್ಲಿ ಗಸಗಸೆ ಹಾಕಿ ರುಬ್ಬಿರುವಂಥ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸಾಂಬಾರು ನಾನು ಮಾಡೋಕ್ಕೆ ಅಂತ ಬಂದೆ, ಆದರೆ ಇಬ್ಬರು ಕೂಡ ನನಗೆ ಮಧ್ಯದಲ್ಲಿ ಸಾಂಬಾರು ಮಾಡೋಕ್ಕೂ ಬಿಡಲಿಲ್ಲ. ಫ್ರೈಯು ಅವರೇ ಮಾಡಿದ್ರು, ಅದ ಸಾಂಬಾರು ಕೂಡ ಅವರೇ ಮಾಡಿದ್ರು. ಇವಾಗೆಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಇವತ್ತು ಬಂದುಬಿಟ್ಟು ನಮ್ಮ ಅತ್ತೆ ಮಾವಂದು ಆನಿವರ್ಸರಿ ಇತ್ತು, ಸೊ ಅದಕ್ಕೆ ಹೋಗಬೇಕು ಅಂತ ರೆಡಿಯಾಗಿದ್ದೀವಿ. ಅಜ್ಜಿ ಮನೆಗೆ ಏನಕ್ಕೆ ಹೋಗ್ತಿದ್ಯಾ ಚಿಂಟು? ಕೇಕ್ ಕಟ್ ಮಾಡೋಕ್ಕೆ ತಂದಿದ್ದೀರಾ ಕೇಕು? ಎಲ್ಲಿ? ಹೌದಾ? ವಾವ್, ಕೇಕು ನೀನೇ ಕಟ್ ಮಾಡೋದು? ಹಾಂ ಹಾಂ, ಕೇಕ್ ನೀನೇ ಕಟ್ ಮಾಡೋದು? ಹಾಂ, ತೋರಿಸ್ಲಾ? ನಮ್ಮ ಅತ್ತೆ ಮಾವವ್ರದ್ದು ಭಾನುವಾರ ಆ್ಯನಿವರ್ಸರಿ ಇತ್ತು, ಹೋಗೋ ಪ್ಲ್ಯಾನ್ ಇರಲಿಲ್ಲ, ದಿಢೀರಂತ ಹೋಗೋಕ್ಕೆ ಅಂದ್ಕೊಂಡಿದ್ದು. ಅದಕ್ಕೋಸ್ಕರ ನಾವು ನಾನ್ ವೆಜ್ ಪ್ರಿಪ್ರೇಷನ್ನು ಮಾಡ್ಕೊಂಡಿದ್ವಿ. ಸಡನ್ನಾಗಿ ಪ್ಲ್ಯಾನ್ ಆಗಿದ್ದರಿಂದ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಅರೌಂಡ್ ಒಂದು 4 o'clock ಹೋಗೋಣ ಅಂದ್ಕೊಂಡು ರೆಡಿ ಆಗಿದ್ದೀವಿ. ಸರ್ಪ್ರೈಸ್ ವಿಸಿಟ್ ಅಂತಲೇ ಹೇಳ್ಬೋದು. ನಮ್ಮ ಅಕ್ಕವ್ರಿಗೂ ಬರೋಕ್ಕೆ ಹೇಳಿದ್ದೀವಿ, ಅವ್ರಿಗೂ ಗೊತ್ತಿಲ್ಲ ನಾವು ಹೋಗೋದು. ಕೇಕೆಲ್ಲ ಅವರೆಲ್ಲ ಇಷ್ಟಪಡೋದಿಲ್ಲ. ಮಕ್ಕಳು ಹೋಗಿ ಒಂದು ವಿಸಿಟ್ ಮಾಡಿ ಕೇಕ್ ಕಟ್ ಮಾಡೋಣ ಅಂತ ತುಂಬ ಬಲವಂತ ಮಾಡಿದ್ರು ಅಂತ ಇವಾಗೆಲ್ಲ ನಾವು ಹೊರಡ್ತಾ ಇದ್ದೀವಿ. ಇದು ಕಂಟಿನ್ಯೂಷನ್ ವ್ಲಾಗ್ನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಫುಲ್ಲು ನಾನ್ ವೆಜ್ ಸ್ಪೆಷಲ್. ನಮ್ಮ ಮನೆಯವರು ಫಸ್ಟ್ ಟೈಮ್ ವಿಡಿಯೋದಲ್ಲಿ ಮಕ್ಕಳ ಜೊತೆ ಮಿಂಗಲಾಗಿ ಒಂದು ಡಿಶ್ನ ರೆಡಿ ಮಾಡ್ಕೊಂಡ್ವಿ. ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.